ಹಾಯ್ ಯಾರ್ ಇದು ಸಂಡೇ ಲಾಗ್ ಆಗಿರುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಂಡೇ ಫ್ರೀ ಇದ್ದು ಟೈಮ್ ಕೂಡ ಇತ್ತು ಅಂತ ಹೇಳಿ ಡಿಮಾರ್ಟ್ ಹೋಗೋಣ ಅಂತ ಹೇಳಿ ಡಿಮಾರ್ಟ್ ಹೋಗಿದ್ವಿ. ಅದು ಏನು ಸಿಂಪಲ್ ಆಗಿ ಸುಮ್ಮನೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಸುಮ್ಮನೆ ಜೋಬಿಗೆ 3 ರಿಂದ 4 ಸಾವಿರ ಕಪ್ಪಿ ಹಾಕೊಳಂಗಾಯ್ತು. ಅದಾದ್ಮೇಲೆ ಮಗ ಅಲ್ಲಿ ಹೋದ್ಮೇಲೆ ಎಲ್ಲ ಆಟ ಆಡ್ಲೇಬೇಕಲ್ಲ, ಸೊ ಹಂಗೂ ಆಟ ಆಡ್ಸ್ಕೊಂಡು ಮನೆಗೆ ಬಂದ್ವಿ. ಸೊ ಮನೆಗೆ ಬಂದಾದ್ಮೇಲೆ ಏನೇನೆಲ್ಲ ತಗೊಂಡ್ ಬಂದ್ವಿ ಅಂತ ಹೇಳಿ ಈ ವಿಡಿಯೋದಲ್ಲಿ ಫಸ್ಟು ನಾನು ಇಲ್ಲಿ ಬಿಲ್ ತೋರಿಸ್ತಾ ಇದ್ದೀನಿ. ಸೊ ಏನೇ ಪ್ಲ್ಯಾನ್ ಇಲ್ಲದೇ ಹೋಗಿದ್ದೇನೆ 3,500-4,000 ಆಗಿದೆ. ಸೊ ಅಂಥದ್ದು ನಾನೇನು ಜಾಸ್ತಿ ಐಟಮ್ ತಂದಿಲ್ಲ. ಏನು ತಂದಿದ್ದೀನಿ ಅಂದರೆ ಈ ಥರ ಸಿಂಪಲ್ ಐಟಮ್ಸೇ. ಸೊ ಫಸ್ಟು ಈ ಥರ ಪಾಸ್ತಾ ತೊಗೊಂಡೆ. ಅದಾದಮೇಲೆ ನೋಡಿ ಟರ್ಮರಿಕ್ ಪೌಡರ್ ತೊಗೊಂಡಿದ್ದೀನಿ. ಆಮೇಲೆ ಸನ್ಫ್ಯೂರ್ ನನ್ನ ಮಗ ಸ್ಕೋಪ್ ಕೂಡ ತೋರಿಸ್ತಾ ಇದ್ದಾನೆ ನೋಡಿ. ಅವನು ಏನು ಕೆಲಸ ಮಾಡಲಿಕ್ಕೂ ಬಿಡೋದಿಲ್ಲ, ಡಿಸ್ಟರ್ಬ್. ಆಮೇಲೆ ಎಣ್ಣೆ 2 ಲೀಟ್ರ್ ತೊಗೊಂಡಿದ್ದೀನಿ. ಆಮೇಲೆ ಮಾಮೂಲಿ ಸೋಪು. ಅದಾದಮೇಲೆ ಇದು ಸಕ್ಕರೆ ತೊಗೊಂಡಿದ್ದೀನಿ. ಹಾಗೆ ಒಂದು ಸಿಂಪಲ್ ಏನೇನಿದೆ ಅದೆಲ್ಲ ತೊಗೊಂಡಿದ್ದೀನಿ. ಆ್ಯಂಡ್ ತೊಗರಿಬೇಳೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಅವನೇನು ತೋರಿಸಿದ್ದಾನೆ ಅಂತಂದರೆ ಇದು ಕಸ್ತೂರಿ ಮೇಥಿ, ಅದು ಪಲಾವ್ದು ಇದು ಬರುತ್ತಲ್ಲ, ಅದು ತೊಗೊಂಡಿದ್ದೀನಿ. ಅದಾದಮೇಲೆ ಟಾಟಾ ಕಲ್ಲುಪ್ಪು, ಪುಡಿ ಉಪ್ಪು ತೊಗೊಂಡು ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ಪುಡಿ ಉಪ್ಪು ಎಲ್ಲ ಹೆಲ್ಪ್ ಮಾಡ್ತಿದ್ದಾನೆ ಪಾಪ. ಅದಾದಮೇಲೆ ತುಪ್ಪ ಅವನಿಗೆ ಇಲ್ಲ ಅಂತ ಹೇಳ್ತಿದ್ದ ಅಂತ ಹೇಳಿ ತುಪ್ಪ ತೊಗೊಂಡು, ಚಕ್ಕೆ ಕೂಡ, ಚಿಲ್ಲಿ ಪೌಡರ್ ಕೂಡ ತೊಗೊಂಡಿದ್ದೀನಿ. ಇದು ಜಾಮು ಫಸ್ಟು, ಇದು ಅವನಿಗೆ ಏನೇನು ಬೇಕು ಎಲ್ಲ ಫಸ್ಟ್ ಅವನೇ ಎತ್ತಿ ಬ್ಯಾಗ್ ಹಾಕ್ಕೊಂಡಿರೋ ಅಂಥದ್ದು. ಅದು ಟೊಮೆಟೊ ಸಾಸು, ಇದು ದೀಪಕ್ಕೆ ಅಂತ ಹೇಳಿ ತೊಗೊಂಡಿದ್ದೀನಿ. ಆಮೇಲೆ ಇದು ಕಿಸಾನ್ ಜಾಮು, ನಮ್ಮ ಚಿಕ್ಕ ವಯಸ್ಸಿನಿಂದನೂ ಇದು ತುಂಬ ಫೇವ್ರೇಟ್. ಈಗ ನನ್ನ ಮಗನ ಕೂಡ ಫೇವ್ರೇಟು. ಅದಾದಮೇಲೆ ಕಡಲೆಬೇಳೆ ಒಣಗಿಡೆ ಮಾಡ್ಲಿಕ್ಕೆ ಬೇಕಂತ ತೊಗೊಂಡಿದ್ದೀನಿ. ಇದು ಉದ್ದಿನಬೇಳೆ ಕೂಡ. ಇದು ಹನಿ, ಇದೇನಕ್ಕಂದರೆ ಡಯೆಟ್ಗೋಸ್ಕರ, ಅಂದರೆ ಹಾಟ್ ವಾಟರ್ ಜೊತೆ ಹಾಕ್ಕೊಂಡು ಕುಡಿಯೋಣ ಅಂಥೇಳಿ. ಇದು ಮಯೋನೀಸ್, ಇದು ಕೂಡ ಅವನಿಗೋಸ್ಕರನೇ ತೊಗೊಂಡಿರೋದು. ಆದರೆ ವೆಜ್ ಮಯೋನೀಸ್ ಇದು, ಎಗ್ಗೇನು ಆ್ಯಡ್ ಮಾಡಿರೋದಿಲ್ಲ. ಆಮೇಲೆ ಮಸ್ಟರ್ಡ್ ಕೂಡ ತೊಗೊಂಡಿದ್ದೀನಿ. ಇದು ಲವಂಗ, ಟೀ ಪೌಡರ್ ರೆಡ್ ಲೇಬಲ್, ಆ್ಯಂಡ್ ವಿಮ್ ಜೆಲ್. ನಾನು ಆ್ಯಕ್ಚುಲಿ ಸೋಪ್ ಯೂಸ್ ಮಾಡ್ತಿದ್ದೆ, ಈ ಸಲ ಜೆಲ್ ತೊಗೊಂಡಿದ್ದೀನಿ. ಆಮೇಲೆ ಉದ್ದಿನಬೇಳೆ ಕೂಡ ತೊಗೊಂಡಿದ್ದೀನಿ. ಇದು ಯಾಕಂದರೆ ಸ್ವಲ್ಪ ಒಂದೊಂದು 2 ಜೆಲ್ಲೇ ಕಾಣಿಸ್ತಿದೆ ಅಂತ ಹೇಳಿ ಹಿಟ್ಟು ಕೂಡ ತೊಗೊಂಡು ಬಂದೆ. ಅವನೇನು ತೋರಿಸ್ತಿದ್ದಾರೆ ಅಂದರೆ ಊದು ಕಡ್ಡಿ, ಅದು ಅಲ್ಲೇ ನಾನು ತೊಗೊಂಡು ಬಂದುಬಿಟ್ಟೆ. ಚಾಕೋಸು, ಅವನಿಗೆ ಏನು ಬೇಕೋ ಅದೆಲ್ಲ ತೋರಿಸ್ತಿದ್ದಾನೆ. ಅಂದರೆ ಇದು ಬೌಲು, ಇದು ನೋಡಿ ನಂಗೆ ತುಂಬ ಇಷ್ಟ ಆಯಿತು. ಒಂಥರ ಪಾಪ್ಕಾರ್ನ್ ಎಲ್ಲ ಸ್ನ್ಯಾಕ್ಸ್ ಎಲ್ಲ ತಿನ್ನಲಿಕ್ಕೆ. ಇದು ಜಸ್ಟ್ 79 ರುಪೀಸ್, 80 ರುಪೀಸ್ಗೆ 3 ಬೌಲ್ಸ್ ಈ ಥರ ತೊಗೊಂಡಿದ್ದೀನಿ. ಅದಾದಮೇಲೆ ಚಾಕೋಸ ಒಂದು ಪ್ಯಾಕೆಟು. ಆಮೇಲೆ ಸ್ಪರ್ಶ್, ನಮ್ಮ ಹಸ್ಬೆಂಡ್ಗೆ ಕಬಾಬ್ ಪೌಡರ್ ಅಂದರೆ ತುಂಬ, ಈ ಸ್ಪರ್ಶದೇ ಕಬಾಬ್ ಪೌಡರ್ ಬೇಕಂತ ಹೇಳಿ 2 ಪ್ಯಾಕೆಟ್ ತಂದುಬಿಟ್ಟಿದ್ದೀನಿ. ಯಾಕಂದರೆ ಇಲ್ಲಿ ನಿಯರ್ ಬೈ ಅಂಗಡಿಲೆಲ್ಲೂ ಇದು ಸಿಗೋದಿಲ್ಲ. ಅದಾದಮೇಲೆ ಪಾಪ್ಕಾರ್ನ್ಗೆ ಬರೀ ಕಾರ್ನ್ ಮಾತ್ರ ತೊಗೊಂಡು ಬಂದಿದ್ದೀನಿ. ಅದು ನಮ್ಮಿಬ್ರಿಗೂ ಇಷ್ಟ, ಮನೆಯಲ್ಲೇ ಮಾಡ್ಕೊಂಡು ತಿನ್ನೋಕ್ಕೆ, ಟೈಮ್ ಪಾಸ್ ಮಾಡಲಿಕ್ಕೆ. ಸೊ ತೊಗೊಂಡಿದ್ದೀನಿ. ಅದಾದಮೇಲೆ ನಾನು ಸಿಂಗಲ್ ಕೋಟ್, ಡಬಲ್ ಕೋಟ್ ಬೆಡ್ಶೀಟ್ ಕೂಡ ತೊಗೊಬಂದಿದ್ದೀನಿ. ಅದು ದಿವಾನ್ ಮೇಲೆ ಇಟ್ಟಿದ್ದೀನಿ. ಅದನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ಕೂಡ ಡಿಮಾರ್ಟ್ನಲ್ಲೇ ತೊಗೊಂಡಿದ್ದು. ಇದು ಸಿಂಗಲ್ ಕೋಟ್ ಬೆಡ್ಶೀಟ್ ಆ್ಯಂಡ್ ಡಬಲ್ ಕೋಟ್ ಬೆಡ್ಶೀಟ್ ಆಗಿರುತ್ತೆ. ಈಗೇನು ತೋರಿಸ್ತಿದ್ದೀನಲ್ಲ, ಇದು ಜಸ್ಟ್ 499, ಅಂದರೆ 500 ರುಪೀಸ್ಗೆ ಡಬಲ್ ಕೋಟ್ ಬೆಡ್ಶೀಟು. ಆ್ಯಂಡ್ ಇದೀಗ ಏನು ತೋರಿಸ್ತಿದ್ದೀನಿ ಅದು ಸಿಂಗಲ್ ಕೋಟ್ ಬೆಡ್ಶೀಟು. ಸಿಂಗಲ್ ಕೋಟ್ ಬೆಡ್ಶೀಟ್ಗೆ ಯಾವುದೇ ರೀತಿದ್ದು ಪಿಲ್ಲೋ ಕವರ್ ಸಿಕ್ಕಿರಲಿಲ್ಲ. ಡಬಲ್ ಕೋಟ್ ಬೆಡ್ಶೀಟ್ಗೆ ಮಾತ್ರ ಅದರಲ್ಲೇ 2 ಪಿಲ್ಲೋ ಕವರ್ ಕೂಡ ಇದೆ. ಸೊ ಈ ರೀತಿ ನನಗೆ ಕಲರ್ ತುಂಬ ಇಷ್ಟ ಆಯಿತು ಅಂತ ಹೇಳಿ ಇದೆರಡನ್ನೂ ತೊಗೊಂಡಿದ್ದೀನಿ. ಇದು ಕೂಡ ಅಲ್ಲೇ ಡಿಮಾರ್ಟ್ನಲ್ಲೇ ತೊಗೊಂಡಿದ್ದು. ಬ್ಲೂ ಕಲರ್ ನನ್ನ ಮಗನ ಕೂಡ ತುಂಬ ಇಷ್ಟ ಅಂತ ಹೇಳಿ ಬ್ಲೂ ಕಲರಲ್ಲೇ ತೊಗೊಂಡಿದ್ದು. ಸೊ ಇದು ಹೀಗೆ ಡಿಮಾರ್ಟ್ ಶಾಪಿಂಗ್ ಆಗಿರುತ್ತೆ. ನೀವು ಒಂದು ಸಲ ಡಿಮಾರ್ಟ್ಗೆ ಎಂಟರ್ ಆದರೆ ನಮಗೆ ಬೇಕಿರೋದು ಹಾಗೆ ತೊಗೊಂಡಿರ್ತಾ, ಅದೇ ಜಾಸ್ತಿ ಬೆಲೆ ಕೂಡ ಆಗಿಬಿಟ್ಟಿರುತ್ತೆ. ಆ್ಯಂಡ್ ಡಿಮಾರ್ಟ್ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಕೂಡ ಹೇಳ್ತಾರಲ್ಲ. ಸೊ ಹೀಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.